ಇವತ್ತು ಹೇಗಾಗ್ತದೆ ಇದು ಅಂತ ಹೇಳಿದ್ರೆ, ಇವತ್ತು ಮೀಡಿಯಾದಲ್ಲಿದೆ, ಒಬ್ಬನ ವೆಹಿಕಲ್ ಸೀಸ್ ಮಾಡ್ತಾರೆ, 10,000 ರೂಪಾಯಿ ಪೆನಾಲ್ಟಿ ಕಟ್ಟಿ ಕೋರ್ಟ್ನಲ್ಲಿ ಬಂದು ಪೊಲೀಸ್ ಸ್ಟೇಷನಿಗೆ ವೆಹಿಕಲ್ ಬಿಡಿಸ್ಕೊಳ್ಲಿಕ್ಕೆ ಬರ್ತಾನೆ. ಏನಂದ್ರೆ ಒಪ್ಪಂದ, ನೀನು ಕೋರ್ಟಿಗೆ ಹೋಗೋದು ಬೇಡ, ನಿನ್ನನ್ನು ಇಲ್ಲೇ ಬಿಡ್ತೀವಿ, ಆ ದುಡ್ಡು ನಮಗೆ ಕೊಡು ಅಂತ ಹೇಳಿದ್ರು ಪೊಲೀಸ್ನವರು. ನಾನು ನಿಮ್ಗೆ ಕೊಡೋದಿಲ್ಲ, ಪೆನಾಲ್ಟಿ ಅಲ್ಲಿ ಕಟ್ಟಿ ಬರ್ತೀನಿ ಅಂತ ಅವನಿಷ್ಟೇ ಹೇಳಿದ್ದು. ಅವನು ವೆಹಿಕಲ್ ಬಿಡಿಸ್ಲಿಕ್ಕೆ ಬಂದವನಿಗೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಮಾರಾಮಾರಿಯಾಗಿ ಹೊಡೆದು ಅಮಾನುಷವಾದಂಥ ಹಲ್ಲೆ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾನೆ. ಈಗ ಮುಂದುವರಿಸುವ. ಅಲ್ಪಾವಧಿ ಚರ್ಚೆ ಅಲ್ಲ, ಅದರಿಂದ ಮುಗಿಯುವುದಿಲ್ಲ. ಆದ್ರಿಂದ ಇವತ್ತು ಇಸ್ಪೀಟು ಪೊಲೀಸರ ಮೂಗಿನ ನೇರಿಕೆ ನಡೀತಾ ಇದೆ. ಇವ್ರನ್ನ ಬಂದೋಬಸ್ತ್ ಮಾಡದೆ ಹೋದ್ರೆ, ಈ ಸ್ಟೇಷನ್ಗಳನ್ನ ಕಣ್ಣಿಟ್ಟು ನೋಡದೆ ಹೋದ್ರೆ ಇವತ್ತು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅನೇಕ ಪ್ರಕರಣಗಳು. ಉದಾಹರಣೆಗೆ ಮೈಸೂರು, ಸರ್ ಒಂದು ನಿಮಿಷ, ಮೈಸೂರಿನಲ್ಲಿ ಮೊನ್ನೆ ನಡೀತು ಪ್ರಕರಣ, ನಮ್ಗೆ ಗೊತ್ತಿದೆ. ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲಲ್ಲಿ ಹೊಡೆದ್ರು, ಪೊಲೀಸ್ ವಾಹನ ಜಖಮಾಯಿತು. ಎಷ್ಟು ಜನರ ಮೇಲೆ FIR ಆಗಿದೆ? 1,000 ಜನರ ಮೇಲೆ FIR ಆಗಿದೆ. ಅರೆಸ್ಟ್ ಎಷ್ಟು ಜನರು ಮಾಡಿದ್ದಾರೆ? ಕೇವಲ 17 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಯಾರು ಕೈ ತಡೆದ್ರು? ಸರ್, ಇವತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡೇ ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ ಯಾವ ಅಪರಾಧಗಳು ನಡೀತದೆ? ಯಾತಕ್ಕಾಗಿ ನಾವು ತಡಿತೀವಿ? ಯಾರು ಕಾನೂನಿನಲ್ಲಿ ತಪ್ಪಿತಸ್ಥರೋ ಅವರು ಶಿಕ್ಷೆ ಅನುಭವಿಸಬೇಕು. ಇವತ್ತು ಮೊನ್ನೆ ದಿನನ ನಿಮ್ ಕಾಂಗ್ರೆಸ್ ಆಫೀಸ್ನಲ್ಲೇ ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ನನ್ನ ಮೇಲೆ ನನಗೆ ಹೊಡೆದ್ರು, ನನಗೆ ಅವಾಚ್ಯವಾಗಿ ಮಾತಾಡಿದ್ರು, ಹಲ್ಲೆ ಮಾಡಿದ್ರು ಅಂತ ಹೇಳಿ ಕಂಪ್ಲೇಂಟ್. NC ಕೊಟ್ಟು ಕಳಿಸ್ಯಾರ ಇದೊಂದು ಸ್ಟೇಷನ್. ನಾನು ಇವತ್ತು ಕೇಳಿದೆ, NC ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಹಂಗೆ ಬಿಡ್ತಾರ? ಮಾಡಿದ್ಯಾರು? ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು, ಒಬ್ಬೊಬ್ಬರಿಗೆ ಒಂದೊಂದು ನಿರ್ದೇಶನ, ಪೊಲೀಸಿಗೆ ಫ್ರೀ ಹ್ಯಾಂಡ್ ಇಲ್ಲ. ಹಾಗಾಗಿ ಇವತ್ತು ಅಪರಾಧಿ ಪ್ರಕರಣಗಳು ತುಂಬಾ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನು ಹತ್ತಿಕ್ಕುವಂತ ಕೆಲಸಗಳು ಆಗಬೇಕಾಗ್ತದೆ. ಯಾರೋ ನನ್ನ ಸಹೋದರರು ಅನ್ನುವಂಥದ್ದು ಅವ್ರನ್ನ ಈ ಕೆಜೆಹಳ್ಳಿ, ಡಿಜೆಹಳ್ಳಿ, ಆಮೇಲೆ ಹುಬ್ಳಿ ಪ್ರಕರಣದಲ್ಲಿ ನಾವಿದ್ದಾಗಲೇ ಆಗಿದ್ದು ಪ್ರಕರಣ, ಅರೆಸ್ಟ್ ಮಾಡಿಸಿತ್ತು. ಹೆಂಗೆ ಅವ್ರದ್ದು ಕೇಸ್ ವಿಡ್ರಾ ಮಾಡ್ಕೊಳ್ಳೋದು ಹೆಂಗೆ ಸರ್? ಏನೇ ಇದಕ್ಕೆ ಹೋಗಿತ್ತದು ವಿಡ್ರಾ ಮಾಡ್ತೀರಿ ಅಂದರೆ ಪೊಲೀಸ್ ಡಿಮರಲೈಸ್ ಆಗ್ತಾರೆ. ಅಪ್ಪ, ನಮ್ಮ ಮೇಲೆ ಹಲ್ಲೆ ಮಾಡಿದವ್ರನ್ನ ನಮ್ಮ ಸರ್ಕಾರ ಬಿಡ್ತದೆ ಅಂತ ಹೇಳಿದ್ರೆ ನಾವು ಇನ್ನು ಯಾತಕ್ಕೆ ಮಾಡಬೇಕು? ಬರಲಿ, ಅವ್ರು ಊರನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ಲಿ, ನಮ್ಗೆ ಏನು ಅಂತ ನಿಂತ್ಕೊಂಡಿರ್ತಾರೆ ಯೂನಿಫಾರ್ಮ್ ಹಾಕೊಂಡು. ಇದು ಅಧಿಕಾರದಲ್ಲಿದ್ದಂಥವ್ರು ಮಾಡುವಂತ ತಪ್ಪಿನಿಂದ ಈ ಒಂದು ಚರ್ಚೆಗೆ ನಾವು ವಿರಾಮ ಕೊಡುವ. ಈಗ ಇದನ್ನ ಸರಿಪಡಿಸದೆ ಹೋದ್ರೆ ಬಜೆಟ್ ಅಲ್ಲಿ ಮಾತಾಡಬೇಕು, ಇಲ್ಲಿ ಬಿಲ್ ಬರಬೇಕು. ಆಯ್ತು, ಮುಗಿಸಿ. ಅದರಿಂದ ಅವರು ಸಾಕಷ್ಟು ಹೇಳಿದ್ರು ಹುಬ್ಳಿ ಬಗ್ಗೆ. ಆಯ್ತು, ಗೊತ್ತಿಲ್ಲ. ಸುನಿಲ್ ಅವರೆಲ್ಲ ವಿಷಯ ಮಾತಾಡಿದ್ರೆ, ಅಶೋಕ್ ಅವರೆಲ್ಲ ವಿಚಾರ ಎಲ್ಲ ಮಾತಾಡಿ ಬಂದಿಲ್ಲ. ಬಜೆಟ್ ಬಗ್ಗೆ ಮಾತಾಡಲಿ. ಇವತ್ತು ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಆಯ್ತು, ಇದನ್ನ ಹತೋಟಿಗೆ ತರದೇ ಇದ್ರೆ ಜನ ಧೈರ್ಯವಾಗಿ ಮಲಗುವಂತ ಸ್ಥಿತಿನಲ್ಲಿ ಇಲ್ಲ. ಗೂಂಡಾಗಳು, ಅಪರಾಧ ಮಾಡುವಂತವ್ರು ಇವತ್ತು ಮೆರೀತಾ ಇದ್ದಾರೆ ರಸ್ತೆ ಮೇಲೆ. ಇದನ್ನ ಕಂಟ್ರೋಲ್ ತರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.